ನಿಮ್ಮ ಹೆಸರು ಒಂದು ಏನು ಹೇಳಿದ್ರಿ? ಪ್ರಸಾದ್ ಅಂತ ಬಂದಿದ್ದು ಮದ್ದೂರು. ಅಲ್ಲಿಂದ ವಿಡಿಯೋ ನೋಡ್ಕೊಂಡ್ ಬಂದಿದ್ದು ಅಂತ ಹೇಳಿದಲ್ವಾ? ಹೌದೌದು. ನಿಮ್ಗೆ ಯಾವ ತರ ಟ್ರಸ್ಟೇಬಲ್ ಅನ್ಸ್ತು ನಿಮ್ಗೆ? ನಾನು ಸುಮಾರು ವಿಡಿಯೋ ನೋಡ್ತಾ ಇದ್ನಲ್ಲ ಸರ್, ಸುಮಾರು ಜನದ್ದು ಅವರೆಲ್ಲ ಬಹಳ ಇದು ಮಾಡ್ತಾ ಇದ್ರು, ಅದರಿಂದ ನಾನು ಹಾಕ್ಸ್ಬೇಕು ಅಂತ ಬಂದಿರೋದು. ಬಂದ್ಬಿಟ್ಟು ಬ್ಯಾಕ್ ಕವರ್ ಯೂಸ್ ಮಾಡಲ್ಲ, OnePlus Nord C3 ಲೈಟು ಕವರ್ ಯೂಸ್ ಮಾಡಲ್ಲ ಅಲ್ವಾ, ಆದ್ರಿಂದ ನಾನು ಅವ್ರ ಮೊಬೈಲ್ ಬಂದ್ಬಿಟ್ಟು ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿ, ಬಿದ್ರೂ ಸೇಫ್ ಇರ್ಲಿ ಅಂದ್ಬಿಟ್ಟು ಎಡ್ಜ್ ಟು ಎಡ್ಜ್ ಹಾಕೊಟ್ಟಿರ್ತಕ್ಕಂಥದ್ದು. ನೀವು ಇವ್ರ ಮೊಬೈಲಿಗೆ ನಾನು ಎಡ್ಜ್ ಟು ಎಡ್ಜ್ ಹಾಕೊಟ್ಟಿದ್ದೀನಿ. ಗ್ಲಾಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಬಿದ್ರೆ ಡ್ಯಾಮೇಜ್ ಆಗುತ್ತೆ, ಇದಾದ್ರೆ ಡ್ಯಾಮೇಜ್ ಆಗಲ್ಲ, ಜಸ್ಟ್ ಒಂದು ಡಾಟ್ ಬೀಳುತ್ತೆ. ನೀವು ಚೆಕ್ ಮಾಡ್ತೀರಾ ಏನಾದ್ರು? ಇಲ್ಲ ಚೆಕ್ ಮಾಡೋದೇ ಬೇಡಲ್ವಾ? ನೋಡಿದ್ರೆ ಸುಮಾರು ಜನದ್ದು ನಾವು ಫೋನ್ ತಗೊಂಡ್ಮೇಲೆ ಅದು ಗುಡ್ ಕಂಡೀಷನ್ ಆಗಿರ್ಲಿ, ಬಿದ್ರು ಹೊರಸಬಾರ್ದು ಅಂತ ತಾತಾ ಇರೋದು. ಸೂಪರ್ ಆಗಿ ಮೇಂಟೈನ್ ಮಾಡಿದೀರಾ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. 15,000ದಿಂದ 30,000, 40,000, 1 ಲಕ್ಷ, 1.5 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಆ ಇನ್ವೆಸ್ಟ್ಮೆಂಟ್ ತಕ್ಕಂತೆ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಸ್ಕ್ರೀನ್ ಏನಿರುತ್ತೆ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಕ್ಕೆ ನಾವು ಈ ತರ ರೆಫರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೆಲ್ಲ ಬಂದ್ಬಿಟ್ಟು ನ್ಯೂ ಟೆಕ್ನಾಲಜಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಏನಾದ್ರೂ ಇಷ್ಟ ಆದ್ರೆ A1 ಮೊಬೈಲ್ ಆರನಗರ ಬೇಕಾದ್ರೂ ವಿಸಿಟ್ ಮಾಡಿ, ಇಲ್ಲ ಅಂದ್ರೂ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮೊಬೈಲ್ ಶಾಪ್ಗಳಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು.